ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ದೆಹಲಿಯಲ್ಲಿ ವಕೀಲರ ಜೊತೆ ಡಿಕೆ ಶಿವಕುಮಾರ್ ಸಭೆ ನಡೆಸ್ತಾ ಇದ್ದಾರೆ. ಹಿರಿಯ ವಕೀಲ ಮೋಹನ್ ಕಾತರ್ಕಿ ಸೇರಿ ತಜ್ಞರ ಜೊತೆ ಚರ್ಚೆ ನಡೀತಾ ಇದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ದೆಹಲಿಯಲ್ಲಿ ವಕೀಲರ ಜೊತೆಗೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸ್ತಾ ಇದ್ದಾರಂತೆ. ಹಿರಿಯ ವಕೀಲ ಮೋಹನ್ ಕಾತರ್ಕಿ ಸೇರಿ ತಜ್ಞರ ಜೊತೆ ಈಗ ಸಿಎಂ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ರಾಜ್ಯದ ರೈತರ ಹಿತರಕ್ಷಣೆ ಬಗ್ಗೆ ಚರ್ಚೆಯನ್ನ ಮಾಡಿ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಮುಂದೆ ಕೈಗೊಳ್ಳಬೇಕಾದ ಕಾನೂನು ಕ್ರಮದ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಬರ ಹಾಗೆ ಮುಂಗಾರು ಕೊರತೆ ಇದೆ, ಈ ಎಲ್ಲ ವಿಚಾರಗಳ ಕುರಿತಂತೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ನಾವು ಗಮನಿಸಿದೀವಿ, ಸಚಿವ ಸಂಪುಟ ವಿಸ್ತರಣೆ ಕುರಿತು ಅವರು ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಬರಪೀಡಿತ ಜಿಲ್ಲೆಗಳು ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಭೇಟಿ ಕೊಟ್ಟು ರೈತರು ಯಾವ ಬೆಳೆ ಹಾಕಿದ್ದಾರೆ, ರೈತರ ಭೂಮಿ ಹೆಂಗಿದೆ, ರೈತರು ಹೆಂಗ್ ಕಂಗಾಲಾಗಿದ್ದಾರೆ, ಅವರ ಪರಿಸ್ಥಿತಿ ಹೆಂಗಿದೆ, ಯಾವ ರೀತಿ ಮಾತನಾಡ್ತಾರೆ, ಈ ಬರ ವಿಚಾರ ಕುರಿತಂತೆ ಹೋಗಿ ಕರ್ನಾಟಕದ ಜಿಲ್ಲೆಯಾದ್ಯಂತ ಒಂದಷ್ಟು ಜಿಲ್ಲೆಗಳಿಗೆ, ಅದು ಕೂಡ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಸಿಟ್ ಕೊಟ್ಟು ಮಾತನಾಡಿ ರೈತರ ಸ್ಥಿತಿಗತಿ ಜೊತೆಗೆ ಆ ಎಲ್ಲಾ ಸಿಚುವೇಶನ್ ನೋಡಿ ಮಾತನಾಡಿ ಬಂದಿದ್ರು. ಹಾಗಾಗಿ ಈಗ ಒಂದ್ ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋಕೆ ಈಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೂಡ ಹೊರಡಿಸಿದೆಯಲ್ಲ, ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಈಗ ವಕೀಲರ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಿ ಮಾತನಾಡ್ತಾರಂತೆ. ಮಾತನಾಡಲೇಬೇಕು, ಯಾಕಂತ ಅಂದ್ರೆ ಒಂದ್ ಕಡೆ ಬರ ಇದೆ, ಮುಂಗಾರು ಸರಿಯಾಗಿ ಆಗ್ತಿಲ್ಲ, ಮತ್ತೊಂದ್ ಕಡೆಗೆ ರೈತರ ಪರಿಸ್ಥಿತಿ ಚೆನ್ನಾಗಿಲ್ಲ, ಇದ್ರ ಮಧ್ಯೆ ಕುಡಿಯೋದಕ್ಕೂ ನೀರಿಲ್ಲ ಅಂತ ಅಂದ್ರೆ ಕರ್ನಾಟಕ ಯಾವ ತರದ ಪರಿಸ್ಥಿತಿಯನ್ನು ಮುಂದೆ ಫೇಸ್ ಮಾಡಬೇಕು. ಈ ಆಯಾಮದಲ್ಲಿ ಇವತ್ತು ಹಿರಿಯ ವಕೀಲ ಮೋಹನ್ ಕಾತರ್ಕಿ ಅವರ ಜೊತೆಗೆ ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ರೈತರ ಹಿತರಕ್ಷಣೆ ಆಗಿರ್ಬೋದು, ಜೊತೆಗೆ ರಾಜ್ಯದ ಜನರ ಬಗ್ಗೆಯೂ ಕೂಡ ಕಾಳಜಿಯನ್ನ ತೋರಿ ಚರ್ಚೆಯನ್ನ ಮಾಡಲಿದ್ದಾರೆ, ಮಹತ್ವದ ಮಾತುಕತೆ ಕೂಡ ನಡೆಸಲಿದ್ದಾರೆ. ಆಮೇಲೆ ಮುಂದೆ ಯಾವ ತರದ ನಿರ್ಧಾರ ತೆಗೆದುಕೊಳ್ಬೇಕು, ಸಿಡಬ್ಲ್ಯೂಆರ್ಸಿ ನೀರು ಬಿಡಿ ಅಂತ ಹೇಳಿದೆ, ಈ ಕಡೆ ರಾಜ್ಯದಲ್ಲಿ ಬರ ಎದುರಾಗುವಂತ ಪರಿಸ್ಥಿತಿ, ಕುಡಿಯೋದಕ್ಕೆ ನೀರಿಲ್ಲ, ಸೊ ಹಾಗಾಗಿ ಯಾವ ತರದ ಕ್ರಮ ತೆಗೆದುಕೊಳ್ಬೇಕು, ಇದಕ್ಕೆ ಏನ್ ಸೊಲ್ಯೂಷನ್ ಎಂಬ ಆಯಾಮದಲ್ಲಿ ತಜ್ಞರ ಜೊತೆಗೆ ಇವತ್ತು ಕಾನೂನು ಕ್ರಮದ ಬಗ್ಗೆ ಸಿಎಂ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಒಂದ್ ಕಡೆ ಬರ ಇದೆ, ಮುಂಗಾರು ಕೊರತೆ ಇದೆ, ಹಲವು ವಿಚಾರಗಳು ಕುರಿತಂತೆ ಸೇರಿ ಇವತ್ತು ದೆಹಲಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ತಜ್ಞರ ಜೊತೆಗೆ. ಒಂದ್ ಕಡೆಗೆ ಈಗ ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತೊಂದ್ ಕಡೆಗೆ ಈಗ ಬರ ಆಗಿರ್ಬೋದು, ಮುಂಗಾರು, ಹಾಗೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಿ ಅನ್ನೋದು, ಸೊ ಎಲ್ಲಾ ಟೆನ್ಷನ್ಗಳ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಯಾವ ಒಂದು ಕಾನೂನು ಕ್ರಮವನ್ನ ತಜ್ಞರ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.